ನಗರ ಪಾಲಿಕಾ ಸದಸ್ಯರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ರಾಜ್ಯಾದ್ಯಂತ ಹೋರಾಟ ನಡೀತಿದೆ. ಕಾರಣ ಇಷ್ಟೇ, ಇವತ್ತು ಬಳ್ಳಾರಿಯಿಂದ ರಾಯಚೂರುವರೆಗೆ ಆ ಬಾಣತಿಯರ ಸಾವುಗಳು, ಸರಣಿ ಸಾವನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳುಗಳ ಸಾವುಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ವಿರೋಧ ಪಕ್ಷ. ದಯಮಾಡಿ ಅಮ್ಮ ಪ್ಲೀಸ್, ಯಾರು ಮಾತಾಡಿ. ಇವತ್ತು ರಾಜ್ಯ ಸರ್ಕಾರ ತಮ್ಮ ಪರ್ಸೆಂಟೇಜ್ ಅನ್ನು ಏರಿಸ್ಕೊಳ್ಳಕ್ಕೆ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್ ಅಂತ. ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಆ ತರ ಪರ್ಸೆಂಟ್ ತಗೊಂಡ್ರೆ ಈ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಆರೋಗ್ಯ ಸಚಿವರು ಈ ಸಾವಿಗೆ ಕಾರಣರಾಗಿ, ಹಾಗೆ ಮಹಿಳಾ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹ ಇಲಾಖೆಯಲ್ಲಿ ಅಲ್ಲೇನೋ ಒಂದು ಗಲಾಟೆ ನಡೀತದೆ, ಪೊಲೀಸ್ ಸ್ಟೇಷನ್ ಮುಖ್ಯ ಹಾಕಿದ್ದಾರೆ, ಪೊಲೀಸ್ ಸ್ಟೇಷನ್ ಸುಟ್ಟಾಕುವಂತ. ಅದೇನ್ ಮಹಾ ದೊಡ್ಡ ವಿಷಯನ ಬಿಡಿ ಅಂತ ಗೃಹ ಸಚಿವರು ಹೇಳ್ತಾರೆ. ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯಾವ ವಿಷಯನೂ ಸಹ ನೀವು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅದ್ರ ಬದಲು ಎಂತ ಸಾವು ನೋವುಗಳಾದ್ರೂ ಸಹ ನೀವು ಆ ಸಾವು ನೋವನ್ನು ಸಹ ಲೆಕ್ಕಕ್ಕೆ ತರ್ತಾ ಇಲ್ಲ. ನಿಮ್ಮ ಗೃಹ ಸಾವಾಗಿದೆ. ಆ ಸಾವು ಅಂದ್ರೆ ಅವರೇನೋ ಹೆಸರಿದ್ಯಾ, ಅವ್ರ ಹೆಸರಿದ್ಯಾ? ಈಶ್ವರಪ್ಪನವ್ರ ಹೆಸರಿತ್ತ ಅಲ್ಲಿ? ಈಶ್ವರಪ್ಪನವರು ಅಂತ ಹೇಳಿದ್ರ ಅಲ್ಲಿ? ನಾವು ರಾಜೀನಾಮೆ ಕೊಡ್ಲಿಲ್ವಾ? ಅದೇ ರೀತಿ ರಾಜೀನಾಮೆ ಗೌರವ ಇದ್ರೆ, ನಿಮ್ಮ ಮಂತ್ರಿಗಳಿಗೆ ಗೌರವ ಇದ್ರೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು. ಇವತ್ತು ಇಲಾಖೆ ಸಚಿವ ನಾಗೇಂದ್ರ 187 ಕೋಟಿ ನುಂಗಿ ನೂರಿದ್ರೆ ಚುನಾವಣೆಗೆ ಆ ದುಡ್ಡನ್ನು ಬಳಸಿದ ಮೇಲೆ ನೀವು ಕ್ಲೀನ್ ಚಿಟ್ ಕೊಡ್ತೀರಾ ನೀವು? SIT ಅವರು ಮಾಡ್ತಾ ಇದ್ದಾರೆ. ಇವತ್ತು ಪ್ರಾಣಕ್ಕೆ ಬೆಲೆ ಇಲ್ಲ, ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲ. ಕಲ್ಪೆ ಔಷಧಿ ಕೊಟ್ಟು ಇವತ್ತು ಸಾಯಿಸ್ತಾ ಇದ್ದೀರ. ಅದ್ರ ಬದಲು ನೀವು ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡಿ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಪ್ರಾಣವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಕಷ್ಟಪಟ್ಟು ಅನುಕೂಲ ಆಗಲಿ ಅಂತಕ್ಕಂಥದ್ದು ಕೊಟ್ಟರು. ಆದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಹಂತದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ. ಕೂಡಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಸಹ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನಗರ ಪಾಲಿಕಾ ಸದಸ್ಯರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ರಾಜ್ಯಾದ್ಯಂತ ಹೋರಾಟ ನಡೀತಿದೆ. ಕಾರಣ ಇಷ್ಟೇ, ಇವತ್ತು ಬಳ್ಳಾರಿಯಿಂದ ರಾಯಚೂರುವರೆಗೆ ಆ ಬಾಣತಿಯರ ಸಾವುಗಳು, ಸರಣಿ ಸಾವನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳುಗಳ ಸಾವುಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ವಿರೋಧ ಪಕ್ಷ. ದಯಮಾಡಿ ಅಮ್ಮ ಪ್ಲೀಸ್, ಯಾರು ಮಾತಾಡಿ. ಇವತ್ತು ರಾಜ್ಯ ಸರ್ಕಾರ ತಮ್ಮ ಪರ್ಸೆಂಟೇಜ್ ಅನ್ನು ಏರಿಸ್ಕೊಳ್ಳಕ್ಕೆ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಪರ್ಸೆಂಟ್ ಅಂತ. ಆದ್ರೆ ಆರೋಗ್ಯ ಇಲಾಖೆಯಲ್ಲಿ ಆ ತರ ಪರ್ಸೆಂಟ್ ತಗೊಂಡ್ರೆ ಈ ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಆರೋಗ್ಯ ಸಚಿವರು ಈ ಸಾವಿಗೆ ಕಾರಣರಾಗಿ, ಹಾಗೆ ಮಹಿಳಾ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹ ಇಲಾಖೆಯಲ್ಲಿ ಅಲ್ಲೇನೋ ಒಂದು ಗಲಾಟೆ ನಡೀತದೆ, ಪೊಲೀಸ್ ಸ್ಟೇಷನ್ ಮುಖ್ಯ ಹಾಕಿದ್ದಾರೆ, ಪೊಲೀಸ್ ಸ್ಟೇಷನ್ ಸುಟ್ಟಾಕುವಂತ. ಅದೇನ್ ಮಹಾ ದೊಡ್ಡ ವಿಷಯನ ಬಿಡಿ ಅಂತ ಗೃಹ ಸಚಿವರು ಹೇಳ್ತಾರೆ. ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯಾವ ವಿಷಯನೂ ಸಹ ನೀವು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅದ್ರ ಬದಲು ಎಂತ ಸಾವು ನೋವುಗಳಾದ್ರೂ ಸಹ ನೀವು ಆ ಸಾವು ನೋವನ್ನು ಸಹ ಲೆಕ್ಕಕ್ಕೆ ತರ್ತಾ ಇಲ್ಲ. ನಿಮ್ಮ ಗೃಹ ಸಾವಾಗಿದೆ. ಆ ಸಾವು ಅಂದ್ರೆ ಅವರೇನೋ ಹೆಸರಿದ್ಯಾ, ಅವ್ರ ಹೆಸರಿದ್ಯಾ? ಈಶ್ವರಪ್ಪನವ್ರ ಹೆಸರಿತ್ತ ಅಲ್ಲಿ? ಈಶ್ವರಪ್ಪನವರು ಅಂತ ಹೇಳಿದ್ರ ಅಲ್ಲಿ? ನಾವು ರಾಜೀನಾಮೆ ಕೊಡ್ಲಿಲ್ವಾ? ಅದೇ ರೀತಿ ರಾಜೀನಾಮೆ ಗೌರವ ಇದ್ರೆ, ನಿಮ್ಮ ಮಂತ್ರಿಗಳಿಗೆ ಗೌರವ ಇದ್ರೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ಬೇಕು. ಇವತ್ತು ಇಲಾಖೆ ಸಚಿವ ನಾಗೇಂದ್ರ 187 ಕೋಟಿ ನುಂಗಿ ನೂರಿದ್ರೆ ಚುನಾವಣೆಗೆ ಆ ದುಡ್ಡನ್ನು ಬಳಸಿದ ಮೇಲೆ ನೀವು ಕ್ಲೀನ್ ಚಿಟ್ ಕೊಡ್ತೀರಾ ನೀವು? SIT ಅವರು ಮಾಡ್ತಾ ಇದ್ದಾರೆ. ಇವತ್ತು ಪ್ರಾಣಕ್ಕೆ ಬೆಲೆ ಇಲ್ಲ, ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲ. ಕಲ್ಪೆ ಔಷಧಿ ಕೊಟ್ಟು ಇವತ್ತು ಸಾಯಿಸ್ತಾ ಇದ್ದೀರ. ಅದ್ರ ಬದಲು ನೀವು ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡಿ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಪ್ರಾಣವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಕಷ್ಟಪಟ್ಟು ಅನುಕೂಲ ಆಗಲಿ ಅಂತಕ್ಕಂಥದ್ದು ಕೊಟ್ಟರು. ಆದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಹಂತದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿದೆ. ಕೂಡಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಸಹ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು.